ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಮುಂಬೈ, ನಮ್ಮ ವಾಣಿಜ್ಯ ನಗರಿ, ಭಾರತದ ವಾಣಿಜ್ಯ ನಗರಿ ಮುಂಬೈಯಲ್ಲಿದ್ದೀನಿ, ಗೇಟ್ವೇ ಆಫ್ ಇಂಡಿಯಾ ಮುಂದ್ಗಡೆ. ಸೊ ನಾವು ಈಗ ಟೈಮ್ ಬಂದುಬಿಟ್ಟು ಬೆಳಿಗ್ಗೆ 6:30 ಆಗಿದೆ. ಇನ್ನು ಗೇಟ್ಸ್ ಎಲ್ಲ ಓಪನ್ ಇಲ್ಲ. ಸೊ ಹೊರಗಡೆಯಿಂದನೇ ನಾವು ನೋಡ್ತಿದ್ದೀವಿ. ಯಾಕಂದರೆ ಈಗ ನಮಗೆ 8 ಗಂಟೆಗೆ ಉದ್ಯಾನ ಎಕ್ಸ್ಪ್ರೆಸ್ ಇದೆ ನೋಡಿ. ತಾಜ್ ಹೋಟ್ಲು 2008ರಲ್ಲಿ ಅಟ್ಯಾಕ್ ಆಗಿತ್ತು. ಸೊ ಅಲ್ಲಿಂದ ನಾವೀಗ CSMT ಕಡೆ ಹೋಗ್ತಿದ್ದೀವಿ. ಇದೇ ಬಸ್ಸಲ್ಲಿ ಗೇಟ್ವೇ ಆಫ್ ಇಂಡಿಯಾಯಿಂದ CSMTವರೆಗೂ ಬಂದಿದ್ದು. ಕೇವಲ 12 ರೂಪಾಯಿ AC ಬಸ್ಸು, ಅದರಲ್ಲಿ ಡಬಲ್ ಡೆಕ್ಕರ್. ಅದೇ AC ಬಸ್ ನಮ್ಮ BMTCಯಲ್ಲಿ ಅಡ್ಡಾಡ್ಬಿಟ್ರೆ ಗೊತ್ತಲ್ಲ ಎಷ್ಟು ಫೇರ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೀವೇ ಕಮೆಂಟ್ ಮಾಡಿ ತಿಳಿಸಿ, ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಫೇರ್ ಇದೆ ನಮ್ಮ BMTCಯಲ್ಲಿ ಅಂತ ಹೇಳ್ಬಿಟ್ಟು. ಇದೇ ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಮುಂಬೈ, CSMT ಅಂತಾರೆ ಇದನ್ನು. ಸೊ ಇದು ನಾವು ಬ್ಯಾಕ್ ಗೇಟಿಂದ ಹೋಗ್ತಿರೋದು. ಫ್ರಂಟ್ ವೈವು ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ವರ್ಲ್ಡ್ ಹೆರಿಟೇಜ್ ಇದರಲ್ಲಿ ಇದು ಒಂದು CSMT ಮುಂಬೈಯಲ್ಲಿ ತುಂಬ ರೈಲ್ವೆ ಸ್ಟೇಷನ್ಸ್ ಇದ್ದಾವೆ. LTT ಆಗಿರ್ಬೋದು, ದಾದರ್ ಆಗಿರ್ಬೋದು, CSMT ಆಗಿರ್ಬೋದು. ಈ ಥರ ನಮ್ಮ ಯಶವಂತಪುರ, KRಪುರ, ಕೆಂಗೇರಿ ಈ ಥರ ಹೆಂಗಿದೆಯೋ ಆ ಥರ ಇದು CSMT ಬಂದುಬಿಟ್ಟು ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದ್ದಂಗೆ, ಸಿಟಿ ರೈಲ್ವೆ ಸ್ಟೇಷನ್ ಇದ್ದಂಗೆ. ಒಳಗೆ ಬರ್ತಿದ್ದಂಗೆ ರೈಟ್ ಸೈಡ್ಗೆ ಅನ್ರಿಸರ್ವ್ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿ ಓನ್ಲಿ UPI ಮಾತ್ರ. ನೋಡಿ, 1 ರಿಂದ 7ರವರೆಗೂ ನಿಮಗೆ ಲೋಕಲ್ ಟ್ರೈನ್ ಸಿಗುತ್ತೆ. 8 ರಿಂದ 18ರವರೆಗೂ ಮುಂಬೈಯಿಂದ ಹೊರಗಡೆ ಹೋಗೋ ಟ್ರೈನ್ ಸಿಗುತ್ತೆ. ಸೊ ನೀವು ಲೋಕಲಲ್ಲಿ ಅಡ್ಡಾಡ್ಬೇಕಂದ್ರೆ 1 ರಿಂದ 7 ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕು. ಮುಂಬೈಯಿಂದ ಹೊರಗೆ ಹೋಗ್ತೀರಂದರೆ 8 ರಿಂದ 18ರವರೆಗೂ ಇರುತ್ತೆ. ಇಲ್ಲೆಲ್ಲ ATM ಮಿಷನ್ಸ್ ಇರುತ್ತೆ. ದೊಡ್ಡದು ಇದು, ಸಿಕ್ಕಾಪಟ್ಟೆ ದೊಡ್ಡದು ಇದು ರೈಲ್ವೆ ಸ್ಟೇಷನ್ನು, ಟರ್ಮಿನಲ್ ರೈಲ್ವೆ ಸ್ಟೇಷನ್ನು. ಅಂದರೆ ಡೆಡ್ ಎಂಡು, ಇಲ್ಲಿಂದ ಮುಂದಕ್ಕೆ ಯಾವುದು ಹೋಗಲ್ಲ. ನಾವೀಗ ಸೊಲ್ಲಾಪುರಕ್ಕೆ ಟಿಕೆಟ್ ತಗೊಂತೀವಿ. ಸೊಲ್ಲಾಪುರಕ್ಕೆ, ಅದು ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ ಸೊಲ್ಲಾಪುರಕ್ಕೆ ಯಾಕಪ್ಪ ಅಂದರೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು ಬುಕ್ ಮಾಡಿದ್ದೀವಿ. ಅದು ಕನ್ಫರ್ಮ್ ಆಗಿದೆ ಸೀಟು. ಒಬ್ಬರಿಗೆ 155 ರೂಪಾಯಿ CSMTಯಿಂದ ಸೊಲ್ಲಾಪುರದವರೆಗೂ. ರಂಜಿತ್ ಟ್ರೈನ್ಸ್ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾನೆ, ಅವ್ರದ್ದು ಸ್ಲೀಪರಲ್ಲಿದೆ. ನಾವು ಹೋಗ್ತಿರೋ ಟ್ರೈನು ಉದ್ಯಾನ ಎಕ್ಸ್ಪ್ರೆಸ್ಸು, ಬೆಂಗಳೂರಿಂದ CSMTಗೆ ಬರೋದು. ಸೊ ರೇಕ್ ಶೇರ್ ಬಂದುಬಿಟ್ಟು ಸಿದ್ದೇಶ್ವರ ಎಕ್ಸ್ಪ್ರೆಸ್ ಜೊತೆಗಿದೆ. ನೋಡೋಣ ಯಾವ ಥರ ರಶ್ ಇರುತ್ತೆ ಏನಂತ ಹೇಳ್ಬಿಟ್ಟು. ಸಿದ್ದೇಶ್ವರ ಎಕ್ಸ್ಪ್ರೆಸ್, ಉದ್ಯಾನ ಎಕ್ಸ್ಪ್ರೆಸ್. ಸಿದ್ದೇಶ್ವರ ಎಕ್ಸ್ಪ್ರೆಸ್ ಅಂದರೆ ಸೊಲ್ಲಾಪುರದಿಂದ ಮುಂಬೈಗೆ ಬರುತ್ತೆ. ಈಗಿದು ಈ ಟ್ರೈನು ಸೊಲ್ಲಾಪುರದಿಂದ ಮುಂಬೈಗೆ ಬಂದಿದೆ. ಮುಂಬೈಯಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಮುಂಬೈಗೆ ಬಂದು, ಮುಂಬೈಯಿಂದ ಮತ್ತೆ ಸೊಲ್ಲಾಪುರಕ್ಕೆ ಹೋಗುತ್ತೆ ಸಿದ್ದೇಶ್ವರ ಎಕ್ಸ್ಪ್ರೆಸ್ಸಾಗಿ. ಈ ಟೈಮ್ ಬಂದುಬಿಟ್ಟು 7:21 ಆಗಿದೆ. CSMT 10ನೇ ಪ್ಲ್ಯಾಟ್ಫಾರ್ಮು ಸದ್ಯಕ್ಕೆ ಖಾಲಿ ಇದೆ ಜನರಲಲ್ಲಿ. ಎಕ್ಸಾಕ್ಟ್ ಅಂದರೆ 8 ಗಂಟೆ 5 ನಿಮಿಷಕ್ಕೆ ಹೊರಟಿದೆ ನಮ್ಮ ಟ್ರೈನು CSMTಯಿಂದ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದಾದರ್. ನಮ್ಮ ಟ್ರೈನು ಉದ್ಯಾನ ಎಕ್ಸ್ಪ್ರೆಸ್ ಹೋಗೋ ರೂಟ್ ನೋಡ್ಕೊಂಡ್ರೆ CSMTಯಿಂದ ದಾದರು, ದಾದರಿಂದ ಕಲ್ಯಾಣಿಯಿಂದ ಪುಣೆಯಿಂದ ಉರುಳಿ, ಹಾಗೆ ದೌಂಡ್ ಜಂಕ್ಷನ್ನು, ಕುರುದ್ವಾಡಿ ಜಂಕ್ಷನ್ನು, ಸೊಲ್ಲಾಪುರ, ಗುಲ್ಬರ್ಗ, ಗ್ವಾಡಿ, ಯಾದಗಿರಿ, ರಾಯಚೂರು, ಮಂತ್ರಾಲಯ, ಗುಂತಕಲ್ಲು, ಅನಂತಪುರ ಆದಮೇಲೆ ಧರ್ಮವರಮು, ಪೆನ್ಗೊಂಡ, ಹಿಂದೂಪುರ, ಗೌರಿಬಿದನೂರು, ಯಲಹಂಕ, ಬೆಂಗಳೂರು. ಸೊ ಈ ರೂಟಲ್ಲಿ ಬೆಂಗಳೂರಿಗೆ ಹೋಗಿ ತಲುಪುತ್ತೆ. ಎಂಡು ಆದಷ್ಟು ಬೇಗ ಮಾಡೋಣ, ಬಟ್ ಅದು ಬೆಂಗಳೂರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಬೇರೆ ನಮ್ಮದು ಗೋಲ್ಗುಂಬಸ್ ಎಕ್ಸ್ಪ್ರೆಸ್ಸು ಬುಕ್ ಆಗಿದೆ ಸೊಲ್ಲಾಪುರದಿಂದ ಅಪ್ ಟು ದಾವಣಗೆರೆವರೆಗೂ. CSMTಯಿಂದ ಹೊರಟ ಮೇಲೆ ಸಿಕ್ಕಾಪಟ್ಟೆ ಕ್ರಾಸಿಂಗ್ಸ್ ಬರುತ್ತೆ. ಯಾಕಂದ್ರೆ ನಾನು ರೈಟ್ ಸೈಡ್ ಇದ್ದೀನಿ. ಲೆಫ್ಟ್ ಸೈಡ್ ಇದ್ದಿದ್ದರೆ ಓವರ್ಟೇಕ್ ಆಗವು ಲೋಕಲ್ ಟ್ರೈನ್ಸು, ಅಂದರೆ ಬೇರೆ ಟ್ರೈನ್ಸ್ ಅಲ್ಲ, ಲೋಕಲ್ ಟ್ರೈನ್ಸು. ಈಗ ನಾನು ರೈಟ್ ಸೈಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರಾಸಿಂಗ್ ಆಗ್ತವೆ ಲೋಕಲ್ ಟ್ರೈನ್ಸ್. ವಿಡಿಯೋ ಲೆಂತ್ ತುಂಬ ಜಾಸ್ತಿ ಇದೆ. ತುಂಬ ಅಂದರೆ 1.5 ಗಂಟೆ ಬಂದಿತ್ತು. ಸೊ ಅದರಲ್ಲಿ ನಾನು ಟ್ರಿಮ್ ಮಾಡಿ ಒಂದು 40 ನಿಮಿಷ 45 ನಿಮಿಷ ಇಳಿಸಿದ್ದೀನಿ. ಸೊ ನಿಮಗೂ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಜಾಸ್ತಿ ಮಾತಾಡಲ್ಲ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಮಾತಾಡ್ತೀನಿ. ಲೋಕಲ್ ಟ್ರೈನ್ಸ್ ಕ್ರಾಸಿಂಗ್ ನೋಡಿ,
ನಮ್ಮ ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಆದಮೇಲೆ ನಮ್ಮ ಬೆಂಗಳೂರಲ್ಲಿ ಈ ಥರ ಲೋಕಲ್ ಟ್ರೈನ್ಸ್ ನೋಡ್ಬೋದು. ಅದಿನ್ನು ಆಗೋಕ್ಕೆ ಇನ್ನೂ ಒಂದು 5-6 ವರ್ಷ ಬೇಕು ನಮ್ಮ ಬೆಂಗಳೂರಲ್ಲಿ ಆಗೋಕ್ಕೆ. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಟೋಟಲ್ಲು ಕಲ್ಯಾಣ್ಗೆ ಹೋಗೋವರೆಗೂ ಎಷ್ಟು ಲೋಕಲ್ ಟ್ರೈನ್ಸ್ ಕ್ರಾಸಿಂಗ್ ಆಗುತ್ತೆ ಅಂತ ಕೌಂಟ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. 7:50ಕ್ಕೆ ಬರಬೇಕಾಗಿರೋ ಬೀದರ್ ಟು CSMT ಟ್ರೈನು ಇವಾಗ ಬರ್ತಿದೆ ನೋಡಿ. ಸುಮಾರು ಒಂದು 40 ನಿಮಿಷ ತಡವಾಗಿ CSMT ಔಟರಲ್ಲಿಂದ ಕ್ರಾಸಿಂಗ್ ಆಗ್ತಿದೆ. ಬೀದರಿಂದ CSMT ಬರೋ ಟ್ರೈನ್ ನಿಮಗೆ ಬೀದರ್ ಟು ಕಲಬುರಗಿ ಟ್ರೈನಲ್ಲಿ ತೋರಿಸಿದ್ದೆ. ಇದೇ ಟ್ರೈನ್ ಇದು, ಬೀದರಿಂದ CSMT ಬರೋ ಟ್ರೈನ್. ಇದೆಲ್ಲ ಕೋಚ್ ಯಾರ್ಡ್ಸು, ಸಿಕ್ಕಾಪಟ್ಟೆ ಕೋಚ್ ಯಾರ್ಡ್ ಇದ್ದಾವೆ. ನನಗೆ ಮುಂಬೈ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದಿರೋ ಕಾರಣ ಯಾವ ಏರಿಯಾ ಏನಂತ ಹೇಳಲ್ಲ. ಸಿಕ್ಕಾಪಟ್ಟೆ ರೈಲ್ ಕೋಚ್ ಯಾರ್ಡ್ಗಳು ತುಂಬ ಅಂದರೆ ತುಂಬ ಇದ್ದಾವೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದಾದರಿಂದ ಹೊರಟಿದೆ. ನಾನು ದಾದರ್ ಅರೈವಲ್ ಏನಕ್ಕೆ ತಗೊಂಡಿಲ್ಲ ಅಂದರೆ ಮೊಬೈಲ್ ಹೊರಗಡೆ ಇಕ್ಕಿದ್ದೆ. ಬಟ್ಟು ಆ ಜನ ನೋಡಿಬಿಟ್ಟು ಮೊಬೈಲ್ ಹಿಂದಕ್ಕೆ ತೆಗೆದುಬಿಟ್ಟೆ. ಯಾಕಂದರೆ ಅಷ್ಟೊಂದು ಜನ, ಅಷ್ಟೊಂದು ಪ್ಯಾಕ್ ಆಯ್ತು. ಇಲ್ಲಿ ತೋರಿಸ್ತೀನಿ ಎಷ್ಟು ಪ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಪ್ಯಾಕ್ ಆಯ್ತು ಬಿಡು. ಇನ್ನೊಂದು ಆ ಜನ ಒಂಥರ ನುಗ್ಗು ಬಂದುಬಿಟ್ರು. ಅಕಸ್ಮಾತ್ ಯಾರಾದರೂ ಮೊಬೈಲು ಕಿತ್ಕೊಂಡ್ರೆ ಗೊತ್ತಾಗಲ್ಲ, ಕಂಡುಹಿಡಿಯೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ರಿಸ್ಕ್ ಹಾಕ್ಬೇಕಂತ ಹೇಳ್ಬಿಟ್ಟು ಮೊಬೈಲು ಹೊರಗಡೆ ತಗೊಂಬಿಟ್ಟೆ. ಅಷ್ಟೊಂದು ಜನ ಇದ್ದರು ದಾದರಲ್ಲಿ. ನೋಡಿ ಯಾವ ಥರ ಪ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ದಾದರ್ ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ಪ್ಯಾಕ್ ಆಯಿತು. ಕಾಲಿಡೋಕ್ಕೂ ಜಾಗ ಇಲ್ಲ, ಹೊರಗಡೆ ಹೋಗೋಕ್ಕೂ ಜಾಗ ಇಲ್ಲ. ಇನ್ನೊಂದು ಕ್ರಾಸಿಂಗ್ ಆಗ್ತಿದೆ ಲೋಕಲ್ ಟ್ರೈನು.
ಫ್ರೆಂಡ್ಸ್ 9:22 ನಮ್ಮ ಟ್ರೈನು ಕಲ್ಯಾಣ ಜಂಕ್ಷನಿಂದ ಹೊರಟಿದೆ. ಅರೈವಲ್ ಯಾಕೆ ತಗೊಂಡಿಲ್ಲ ಅಂದರೆ ಸೇಮ್ ದಾದರ್ ರೈಲ್ವೆ ಸ್ಟೇಷನಲ್ಲಿ ಹೇಳ್ದಂಗೆ ನಿಮಗೆ ಹೆವಿ ಪ್ಯಾಕು ಇಲ್ಲಿ ಮತ್ತು ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ರಿಸ್ಕೆಲ್ಲ ತಗೊಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಅರೈವಲ್ ವಿಡಿಯೋ ತಗೊಳ್ಲಿಲ್ಲ. ಯಾಕಂದರೆ ತುಂಬ ಜನ ಇಲ್ಲಿದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಫುಲ್ ಪ್ಯಾಕ್ ಆಯ್ತು ಇಲ್ಲಿ. ನೋಡಬೇಕು ಪುಣೆಯಲ್ಲಿ ಇಳ್ಕೊಂತಾರೆ ಇಲ್ಲ ಪುಣೆಯಲ್ಲಿ ಇನ್ನೂ ಪ್ಯಾಕ್ ಆಗುತ್ತಾ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಹೊಸಪೇಟೆಯಿಂದ CSMTಗೆ ಬರೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು 5 hours ಲೇಟಾಗಿ ಬರ್ತಿದೆ ನೋಡಿ. ಕಲ್ಯಾಣ ಜಂಕ್ಷನ್ಗೆ ಒಳಗೆ ಹೋಗ್ತಿದೆ ಅದು. ನಾವು ಕಲ್ಯಾಣ ಜಂಕ್ಷನಿಂದ ಹೊರಗಡೆ ಬರ್ತಿದ್ದೀವಿ. 5 hour ಲೇಟ್ ಇದು ಹೊಸಪೇಟೆಯಿಂದ CSMTಗೆ ಬರೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಇದನ್ನು ಮಾಡಬೇಕು, ನೋಡೋಣ ಟೈಮ್ ಸಿಕ್ಕರೆ ಖಂಡಿತ ಹೊಸಪೇಟೆಯಿಂದ ಸ್ಟಾರ್ಟ್ ಮಾಡೋಣ ಈ ಟ್ರೈನ್ನ. ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ ಬೆಳಿಗ್ಗೆ. ವೆದರ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಲ್ಯಾಣ ಮುಂಬೈಗೆ ಔಟರು, ಸೊ ಸಿಟಿ ಬಿಟ್ಟು ಹೊರಗಡೆ ಬಂದಿದ ತಕ್ಷಣ ವೆದರೇ ಚೇಂಜ್ ಆಗಿಬಿಟ್ಟು. ಈ ಪುಣೆಗೆ ಹೋಗೋ ದಾರಿಯಲ್ಲಿ ಕಂಡಾಲ ಘಾಟ್ ಮೇಲೆ ಹೋಗ್ತೀವಿ. ಸೊ ನಮ್ಮ ಸಕಲೇಶ್ವರ ಸುಬ್ರಹ್ಮಣ್ಯ ಯಾವ ಥರನೋ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸೇಮ್ ಅದೇ ಥರನೇ. ವೈವ್ಸ್ ಮಾತ್ರ ಬೆಂಕಿಗಳು, ಅದ್ರ ಜೊತೆಗೆ ಜಲಪಾತಗಳು, ವಾಟರ್ ಫಾಲ್ಸು, ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ ಸಿಗುತ್ತೆ. ನೋಡೋಣ ಕಂಡಾಲ ಘಾಟ್ ಯಾವ ಥರ ಇರುತ್ತೆ ಏನು. ನೋಡಿ ಅಲ್ಲಿ ದೂರದಾಗ ಕಾಣಿಸ್ತಿರೋದಲ್ಲ, ಅದು ಮೋಡ ಅಲ್ಲ, ಬೆಟ್ಟಗಳ ಸಾಲು, ಪಶ್ಚಿಮ ಘಟ್ಟಗಳು, ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಏನಿದೆ. ಸೊ ಗುಜರಾತಿಂದ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಕೊಯಂಬತ್ತೂರ್ವರೆಗೂ ನಮ್ಮ ವೆಸ್ಟರ್ನ್ ಘಾಟ್ಸ್ ಇರೋದು. ನೋಡಿ ಅದೆಲ್ಲ ಬೆಟ್ಟದ ಸಾಲುಗಳು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಮ್ಮ ಟ್ರೈನ್ ನೋಡಿ ಫ್ರಂಟ್ ವೈವ್, ನಾನು ಹಿಂದ್ಗಡೆ ಜನರಲ್ ಕೋಚಲ್ಲಿದ್ದೀನಿ. ಮುಂದೆ ಕಾಣಿಸೋದಲ್ಲ ನಮ್ಮ ಟ್ರೈನ್ದೆ. ವೈವ್ ಮಾತ್ರ ಬೆಂಕಿ, ಸಖತ್ತಾಗಿದೆ ಮಾತ್ರ. ಗ್ರೀನ್ರಿ, ಮಳೆ ಬೇರೆ ಬರ್ತಿದೆ. ಈ ಚಿಲ್ ವೆದರ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು ಟ್ರೈನ್ ವಿಡಿಯೋ. ಇನ್ನು ಮಂಜು ನೋಡಿ ಯಾವ ಥರ ಫಾಗ್ ತುಂಬ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಇನ್ನು ಹೋಗ್ತಾ ಅದ್ಭುತ, ಕಣ್ಮುಂದೆ ಅದ್ಭುತ ಕಾಣಿಸುತ್ತೆ. ಎಲ್ಲಿ ಸ್ಕಿಪ್ ಮಾಡಿಬಿಡಿ ವಿಡಿಯೋನ, ಪೂರ್ತಿ ನೋಡಿದ್ದಾದಮೇಲೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ಅಲ್ಲಿ ನೋಡಿ ಬೆಟ್ಟದಲ್ಲಿ ಒಂದು ಜಲಪಾತ ಝೂಮ್ ಆಗ್ತಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಮಾತ್ರ. ಅದು ಯಾವ ಜಲಪಾತ ಏನು ಅಂತ ನನಗಂತೂ ಗೊತ್ತಿಲ್ಲ. ಯಾರಾದರೂ ಗೊತ್ತಿರೋರಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ಥಳ ಬಂದುಬಿಟ್ಟು ಕಾರ್ಜಾತ್ ರೈಲ್ವೆ ಸ್ಟೇಷನ್ ಹತ್ರ, ಅದು ಸರೌಂಡಿಂಗ್ಸಲ್ಲೇ ಬರುತ್ತೆ ನೋಡಿ ಯಾವ ಥರ ಇದೆ ಅದು ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು. ನೋಡಿ ಮುಂದ್ಗಡೆ ಏನು ಕಾಣಿಸ್ತಿದೆ ನಿಮಗೆ, ಬ್ಯಾಕ್ 7 ಲೋಕೋಸು, ಅದನ್ನೇ ನಮಗೆ ಅಟ್ಯಾಚ್ ಮಾಡ್ತಾರೆ ಬ್ಯಾಕ್ ಸೈಡ್ ಬ್ಯಾಂಕರ್ಸ್ ಆಗಿ.
ಆ ಕಡೆಯಿಂದ ಬರ್ತಾ ಬ್ರೇಕರ್ಸ್ ಏನು ಅಟ್ಯಾಚ್ ಮಾಡಿಲ್ಲ, ಬಟ್ ಈ ಕಡೆಯಿಂದ ಹೋಗ್ತಾ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಅವೇ ಲೋಕಲ್ಸ್ನ ಕಾಜತ್ ರೈಲ್ವೆ ಸ್ಟೇಷನಲ್ಲಿ. ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಈ ಊರ ಹೆಸರುಗಳೆಲ್ಲ ನಮ್ಗೆ ಹೊಸದು, ಅದಕ್ಕಾಗಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಬ್ಯಾಕ್ 7 ಲೋಕೋ ನೋಡಿ, ಕಾರ್ಜಾತಿಂದ ಹೊರಟಿದೆ ನಮ್ಮ ಟ್ರೈನು. ಲೋಕೋ ಬ್ಯಾಂಕರ್ಸ್ ಅಟ್ಯಾಚ್ ಆಯಿತು ಬ್ಯಾಕ್ ಸೈಡು ಪುಷ್ ಮಾಡೋಕ್ಕೆ. ಅಸಲಿ ವೈವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದ್ರ ಜೊತೆಗೆ ಲೋನಾವಾಲ ನಿಯರ್ ಏನು ಬರುತ್ತೆ ಅಲ್ಲಿ ಇದ್ದಿದ್ದು ಸೈಕ್ಕಾಗಿದೆ. ಖಂಡಾಲ ಘಾಟ್ ಫಸ್ಟ್ ಟನಲ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಟೋಟಲ್ ಎಷ್ಟು ಟನಲ್ ಇದೆ ಅಂತ ಕೌಂಟ್ ಮಾಡಿ ತಿಳಿಸಿ. ಟನಲ್ ಒಳಗೆ ನೀರು ಹಿಂಗೆ ಬರ್ತಿದ್ರೆ ಮಳೆ ನೀರು, ಇನ್ನೂ ಒಂದು ದೊಡ್ಡದೊಂದು ಟನಲ್ ಇದೆ. ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಸಖತ್ತಾಗಿತ್ತು ಮಾತ್ರ. ಅಂದರೆ ಟನಲ್ ಒಳಗೆ ಹೋಗ್ತಾ ಮೇಲ್ಗಡೆ ಓಪನ್ ಇದೆ, ಮೇಲ್ಗಡೆಯಿಂದ ನೀರು ಬೀಳೋದು. ನೋಡೋಣ ಅದು ಎಲ್ಲಿ ಟನಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನೀವು ಎಷ್ಟು ಟನಲ್ ಇದೆ ಅಂತ ಕೌಂಟ್ ಮಾಡಿ ತಿಳಿಸಿ. ಹಾಗೆ ಲೋಕಲ್ ಟ್ರೈನ್ಸ್ ಎಷ್ಟು ಕ್ರಾಸಿಂಗ್ ಆದವು ಅಂತ ಯಾರಾದರೂ ಕೌಂಟ್ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ.
ಫ್ರೆಂಡ್ಸ್, ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ನೋಡಿದ್ದೆ ಅಂತ. ಇದೇ ಟನಲ್ ನೋಡಿ ಯಾವ ಥರ ಕಾಣಿಸ್ತಿದೆ, ಸಕ್ಕತ್ತಾಗಿದೆ ಮಾತ್ರ. ನೋಡಿ ಮೇಲ್ಗಡೆಯಿಂದ ಮಳೆ ನೀರು ಹೆಂಗೆ ಬರ್ತಿದೆ ಅಂತ ಹೇಳ್ಬಿಟ್ಟು. ವಾವ್ 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 ವಾವ್, ಸೂಪರ್ ಗುರು. ಹಂಗೆ ಮುಂಬೈಯಿಂದ ಗೋವಾಗೆ ಹೋಗೋ ದಾರಿಯಲ್ಲೂ ರೂಟ್ ಸೈಕಾಗಿದೆ, ಕೊಂಕಣ್ ರೈಲ್ವೆ. ಆದಷ್ಟು ಬೇಗ ಅದನ್ನು ಕವರ್ ಮಾಡೋಣ, ಈ ಮಳೆಗಾಲ ಮುಗಿಯೋದ್ರೊಳಗೆ ಕವರ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಈ ಟನಲಿಂದ ಹೊರಗೆ ಹೋದ್ಮೇಲೆ ಜಲಪಾತಗಳು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಜಲಪಾತಗಳು ಬೆಟ್ಟದ ಸಾಲಿಂದ ಹರಿಯೋದು ನೋಡಿ. ಇಲ್ಲಿಂದ ಜಲಪಾತಗಳು ಸ್ಟಾರ್ಟು. ನೋಡೋದಿಕ್ಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ, ಅಷ್ಟೊಂದು ಜಲಪಾತಗಳು. ನೋಡಿ, ಲ್ಯಾಂಡ್ ಸ್ಲೈಡ್ ಆದಾಗ ಟ್ರ್ಯಾಕ್ ಮೇಲೆ ಕಲ್ಲು ಬಂಡೆ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಸೈಡಲ್ಲೆಲ್ಲ ಇದು ಕಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲೆಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಜಲಪಾತಗಳು, ಆ ಹರಿಯೋ ಸೌಂಡ್ ಕಿವಿಗೆ ಹಂಗೆ ಕೇಳಿಸ್ತಿರುತ್ತೆ. ನೋಡಿ ಎಷ್ಟೊಂದು ಹರ್ಕೊಂಡ್ ಬರ್ತಿದ್ದಾವಂದ್ರೆ, ಅದಕ್ಕೆಲ್ಲ ಕೆಳಗಡೆ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ, ಆ ನೀರೆಲ್ಲ ಹೋಗೋಕ್ಕೆ. ಸಿಕ್ಕಾಪಟ್ಟೆ ಸೌಂಡ್ ಮಾತ್ರ ಭಾಳ ಚೆನ್ನಾಗಿದೆ. ಇನ್ನೊಂದು ಜಲಪಾತ ಅಂದಿದ ತಕ್ಷಣ ದೊಡ್ಡ ಜಲಪಾತಗಳಲ್ಲ, ಸಣ್ಣ ಸಣ್ಣ ಜರಿ ಹಾಗೂ ಜಲಪಾತಗಳು ಸಿಕ್ಕಾಪಟ್ಟೆ ಇದೆ.
ದೇವರು ರೈಟ್ ಸೈಡಲ್ಲಿ ನೋಡಿ, ಒಬ್ಬ ಏನೈತೆ ಇದು ವಾಟರ್ ಫಾಲ್ಸು, ಸಖತ್ತಾಗಿದೆ ಗುರು. ಮಾತ್ರ ಇಲ್ಲೇನಾದರೂ ಹಳ್ಳಿ ಗಿಳ್ಳಿ ಸ್ಟಾಪ್ ಗೀಪ್ ಇದ್ದಿದ್ರೆ ನಿಜವಾಗ್ಲೂ ಇಲ್ಲೇ ಇಳಿದ್ಬಿಟ್ಟು ಮನಸ್ಸು ಇಚ್ಛೆ ಬಂದರೆ ಫೋಟೋ ವೀಡಿಯೋಸ್ ತಗೊಂಡು ಬರ್ಬೋದಾಗಿತ್ತು. ಬಟ್ ಏನು ಮಾಡ್ತೀರಾ, ಪರ್ಮಿಷನ್ ಇಲ್ಲ ಇದೆಲ್ಲ ಇಳಿಯೋಕ್ಕೆ. ಬಟ್ ಇಲ್ಲಿ ಜನ ಅಡ್ಡಾಡ್ತಿದ್ದಾರೆ. ನಮ್ಮ ಕರ್ನಾಟಕ ಆಗಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಇದು ಮಹಾರಾಷ್ಟ್ರ. ಫ್ರೆಂಡ್ಸು, ಇಲ್ಲಿ ನಮ್ಮ ಮೈಸೂರಿಂದ ಅಜ್ಮೀರ್ಗೆ ಹೋಗೋ ಟ್ರೈನು ವಯಾ ನಮ್ಮೂರ ಮೇಲೆ ಚಿತ್ರದುರ್ಗದ ಮೇಲೆ ಬರೋ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ. ಮೈಸೂರು ಟು ಅಜ್ಮೀರ್ ಸ್ಪೆಷಲ್ ಗಾಡಿ ಇದು. ಈ ಟ್ರೈನ್ ನಾನು ತುಂಬ ದಿವಸದಿಂದ ವೀಡಿಯೋ ಮಾಡ್ಬೇಕು ಅನ್ಕೊಂತಿದ್ದೀನಿ. ಯಾಕೋ ಕಾಲ ಕೂಡಿ ಬರುವ ಹಾಗಿಲ್ಲ. ಯಾಕಂದರೆ ಪ್ರತಿದಿನ ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಮೈಸೂರಿಂದ ಹೊರಟು ಮಧ್ಯಾಹ್ನ 1:15 ಚಿತ್ರದುರ್ಗ ಬರುತ್ತೆ. ಸಂಜೆ 5:15 ಬಳ್ಳಾರಿ ಕಂಟೋನ್ಮೆಂಟ್ ಬರುತ್ತೆ. ಸೊ ನಾನು ಮೈಸೂರಿಂದ ಬಳ್ಳಾರಿವರೆಗೂ ಮಾಡ್ಬೇಕು ಅನ್ಕೊಂಡಾಗೆಲ್ಲ ತುಂಬ ಸಾರಿ ಮಿಸ್ ಆಯಿತು. ಈ ಟ್ರೈನ್ ಮಾಡಬೇಕು, ನೋಡೋಣ. ಆಗಸ್ಟು 20 ಲಾಸ್ಟ್ ವೀಕ್ವರೆಗೂ ಈ ಟ್ರೈನು ಸ್ಪೆಷಲ್ ಟ್ರೈನು ಇದೆ. ಅಕಸ್ಮಾತ್ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಆದಷ್ಟು ಬೇಗ ಈ ಟ್ರೈನ್ ಜರ್ನಿ ವೀಡಿಯೋನು ನೀವು ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಲೋನಾವಾಲಾ ರೈಲ್ವೆ ಸ್ಟೇಷನ್ ನಮ್ಮ ಟ್ರೈನ್ ಒಂದು ಒಳಗಡೆ ಹೋಗ್ತಿದೆ, ಆ ಕಡೆಯಿಂದ ಒಂದು ಹೊರಗಡೆ ಬರ್ತಿದೆ. ಯಾವ ಟ್ರೈನ್ ಅಂತ MGR ಚೆನ್ನೈಯಿಂದ CSMTಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಲ್ಲಿ ಕ್ರಾಸ್ ಓವರ್ ಆಗ್ತಿದೆ ಲೋನಾವಾಲಾ ರೈಲ್ವೆ ಸ್ಟೇಷನಲ್ಲಿ. ಲೋನಾವಾಲಾ ಅಂತ ಕೇಳಿದ ತಕ್ಷಣ ನನಗೆ ನೆನಪಾಗೋದು ಬಿಗ್ ಬಾಸ್ 1, 2, 3 ಶೂಟ್ ಆಗಿದ್ದಿಲ್ಲೇ. ನಮ್ಮ ಬಾಸ್ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಿದ್ದಾರೆ. ಬಿಗ್ ಬಾಸ್ 1, 2, 3 ಈ 3 ಸೀಸನ್ ಏನಿದೆ ಅದೆಲ್ಲ ಶೂಟ್ ಆಗಿದ್ದು ಈ ಲೋನಾವಾಲಾದಲ್ಲೇ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರ ಆಗುತ್ತೆ ಆ ಬಿಗ್ ಬಾಸ್ ಹೌಸು. ಸೊ ಕಾರ್ಜಾತಲ್ಲಿ ಏನು ನಮ್ಗೆ ಹಿಂದ್ಗಡೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡಿದ್ರು ಅದನ್ನು ಇಲ್ಲಿ ಡಿಟ್ಯಾಚ್ ಮಾಡ್ತಾರೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪುಣೆ ಎಂಟ್ರಿ ಆಗಿದೆ, ಪುಣೆ ಸಿಟಿಗೆ. ಇದು ಒಂದು ಮೆಟ್ರೋ ಸಿಟಿ. ನೋಡಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಥರ ಅಂದರೆ ಮೆಟ್ರೋ ಸಿಟಿ 3 ಇದ್ದಾವೆ. ಒಂದು ಮುಂಬೈ, ಪುಣೆ, ನಾಗ್ಪುರ್. ಸೊ ನಮ್ಮ ಕರ್ನಾಟಕದಲ್ಲಿ ಒಂದೇ ಇರೋದು ಬೆಂಗಳೂರು. ಇವ್ರು ಯಾವ ಥರ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅಂದರೆ, ಮುಂಬೈ ಬಿಟ್ಟರೆ ಪುಣೆ, ಪುಣೆ ಬಿಟ್ಟರೆ ನಾಗ್ಪುರು, ಈ ಥರ ಬೇರೆ ಸಿಟೀಸ್ನ ಅಂದರೆ ಟೈರ್ 2, ಟೈರ್ 3 ಇರೋ ಸಿಟೀಸ್ನ ಡೆವಲಪ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಟೈರ್ 1 ಬೆಂಗಳೂರು, ಅದು ಬಿಟ್ಟರೆ ಮೈಸೂರು, ಅದು ಬಿಟ್ಟರೆ ಮಂಗಳೂರು, ಇಷ್ಟೇ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಸೊ ನಮಗೆ ಅನಿಸಿರೋ ಪ್ರಕಾರ ನಮ್ಮದು ಕರ್ನಾಟಕದಲ್ಲಿ ದಾವಣಗೆರೆ, ಹುಬ್ಬಳ್ಳಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಈ ಥರ ಡೆವಲಪ್ಮೆಂಟ್ ಮಾಡಿ IT BT ಕಂಪ್ನೀಸ್ನ ಸೊ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಬೆಂಗಳೂರಿಗೆ ಹೊರೆ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗ ಆಲ್ರೆಡಿ ಬೆಂಗಳೂರಲ್ಲಿ ತುಂಬಿ ತುಳುಕ್ತಿದ್ದಾರೆ ಜನ. ಸುಮಾರು 1,90,00,000 ಜನ ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ. ಸೊ ಅದನ್ನು ಹೊರೆ ಕಡಿಮೆ ಆಗಬೇಕಂದ್ರೆ ಟೈರ್ 2 ಸಿಟೀಸ್ನ ಡೆವಲಪ್ ಮಾಡ್ಬೇಕು ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ಥರ ನೋಡಿ, ಪುಣೆ ಸಿಟಿ ಆಗಿರ್ಬೋದು, ನಾಗ್ಪುರ ಆಗಿರ್ಬೋದು, ಇದನ್ನೆಲ್ಲ ಡೆವಲಪ್ ಮಾಡಿ ಎಲ್ಲ ಕಡೆ ಶಿಫ್ಟ್ ಮಾಡ್ತಿದ್ದಾರೆ ಕಂಪ್ನೀಸ್ನ. ಸೊ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಈ ಥರ ಟೈರ್ 2 ಸಿಟೀಸ್ನ ಡೆವಲಪ್ ಮಾಡಿ ಬೆಂಗಳೂರಿಂದ ಶಿಫ್ಟ್ ಮಾಡಿದ್ರೆ ಬೆಂಗಳೂರಿಗೆ ಹೊರೆ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಟೋಟಲಿ ನಾನು ಪುಣೆ ಜಂಕ್ಷನಿಗೆ ಬಂದು ಪುಣೆಯಿಂದ ಹೊರಟಿದ್ದಾಯಿತು ನಮ್ಮ ಟ್ರೈನು. ಸೊ ನಾನೇನೋ ಇಂಪಾರ್ಟೆಂಟ್ ಹೇಳ್ತಿದ್ದೆ, ಅದಕ್ಕಾಗಿ ಪುಣೆ ಔಟರಲ್ಲಿ ನೋಡಿ, ಪುಣೆ ನಾಗ್ಪುರು, ಪುಣೆ ಇಂಡೋರ್ ರೇಕ್ಷೇರಿರೋ ಟ್ರೈನು ಹಾಲ್ಟ್ ಮಾಡಿದ್ದಾರೆ ಪುಣೆ ಔಟರಲ್ಲಿ. ಫ್ರೆಂಡ್ಸ್, ವಿಡಿಯೋಲಿ ಅಂತ ಇಲ್ಲಿಗೆ ಜಾಸ್ತಿ ಆಗಿದೆ, ಅದಕ್ಕೆ ಇಲ್ಲಿಂದ ನಾನು ಜಾಸ್ತಿ ಏನು ತೋರ್ಸೋಕ್ಕೋಗಲ್ಲ. ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ, ಡೈರೆಕ್ಟಾಗಿ ಸೋಲಾಪುರದಲ್ಲಿ ಮಾತಾಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದಾವಣ್ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ದಾವಣ್ ಜಂಕ್ಷನ್ ಇಲ್ಲಿಂದ ಒಂದು ಲೈನ್ ಪುಣೆಗೆ ಹೋಗಿದೆ, ಇನ್ನೊಂದು ಲೈನು ನಾಗ್ಪುರ್ ಸೈಡ್ ಹೋಗಿದೆ ಮನ್ಮಾಡ್ ಮೇಲೆ, ಇನ್ನೊಂದು ಲೈನ್ ಬಂದುಬಿಟ್ಟು ನಮ್ಮ ಸೋಲಾಪುರ್ ಸೈಡ್ ಹೋಗಿದೆ. ಅದಕ್ಕೆ ದಾವಣ್ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 12:55 ಬಟ್ ನಮ್ಮ ಟ್ರೈನ್ ಬಂದಿದೆ 1:22 ಹೊರಟಿದೆ ದಾವಣ್ ಜಂಕ್ಷನಿಂದ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ, ಇದು ಉಜ್ಜಯಿನಿ ಡ್ಯಾಮ್ ಅಂತ ಹೇಳ್ಬಿಟ್ಟು ಭೀಮಾ ನದಿಗೆ ಕಟ್ಟಿರೋದು. ಮಹಾರಾಷ್ಟ್ರದಲ್ಲಿ ಭೀಮಾ ನದಿ ಕೆಳಗಡೆ ಹರಿತಿರೋದು ಭೀಮಾ ನದಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುರುದ್ವಾಡಿ ಜಂಕ್ಷನ್ ಒಳಗಡೆ ಹೋಗ್ತಿದೆ. ಕುರುದ್ವಾಡಿ ಜಂಕ್ಷನ್ಗೆ ಬರೋ ಟೈಮಿಂಗ್ ಇರೋದು 2:13 ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ಈಗ ನಮ್ಮ ಟ್ರೈನಿಗೆ 2:41 ಕುರುದ್ವಾಡಿ ಜಂಕ್ಷನ್ಗೆ ಬಂದಿದೆ, ಹೋಗ್ತಿದೆ ಒಳಗಡೆಗೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ಇಲ್ಲಿಂದ ಪಂಡ್ರಾಪುರಕ್ಕೆ ಒಂದು ಲೈನ್ ಹೋಗಿದೆ, ಹಾಗೆ ಲಾತೂರ್ಗೆ ಒಂದು ಲೈನ್ ಹೋಗಿದೆ, ಇನ್ನೊಂದು ಲೈನ್ ಸೋಲಾಪುರ, ಇನ್ನೊಂದು ಲೈನ್ ದಾವಣಗೆರೆ. ಹೊರಟಿದೆ ಕುರುದ್ವಾಡಿ ಜಂಕ್ಷನಿಂದ
ಒಂದು 5 ನಿಮಿಷದಿಂದ ಇಲ್ಲೇ ನಿಲ್ಲಿಸಿತ್ತು. ನಾನು ಎದ್ದು ಬರೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಪ್ಯಾಕ್ ಆಗಿದೆ ಟ್ರೈನು. ಎದ್ದು ಬಂದು ನೋಡಿ ವೀಡಿಯೋ ಮಾಡ್ತಿದ್ದೀನಿ. ಅಲ್ಲಿ ಚೈನು ಸ್ನ್ಯಾಚಿಂಗ್ ಆಗಿದೆ ಹಿಂದ್ಗಡೆ ಕೋಚಲ್ಲಿ, ಜನರಲ್ ಕಂಪಾರ್ಟ್ಮೆಂಟಲ್ಲಿ. ಒಬ್ಬ ಲೇಡೀಸ್ ಹತ್ರ ಚೈನ್ ಕಿತ್ಕೊಂಡ್ಬಿಟ್ಟು ಹಂಗೆ ಟ್ರೈನಿಂದ ಜಂಪ್ ಮಾಡಿಬಿಟ್ಟಿರೋದು. ಸಿಗಲಿಲ್ಲ, ಟ್ರೈನ್ ನಿಲ್ಲಿಸಿದ್ರು ಒಂದು 5 ನಿಮಿಷ. ನಮ್ಮ ಟ್ರೈನ್ ಈಗ ಸೊಲ್ಲಾಪುರ ಸಿಟಿಗೆ ಎಂಟ್ರಿ ಆಗಿದೆ. ನಮ್ಮ ಗೋಲ್ ಗುಂಬಸ್ ಟ್ರೈನು 15 ನಿಮಿಷ ಆಗಿದೆ ಡಿಪಾರ್ಚರ್ ಆಗಿ ಸೊಲ್ಲಾಪುರದಿಂದ. ನೋಡೋಣ, ಇಲ್ಲಿಂದ ನಮಗೆ ಇದೇ ಟ್ರೈನಲ್ಲಿ ಹೋಗೋಕ್ಕಂತ ಆಗಲ್ಲ ಬೆಂಗಳೂರವರೆಗೂ, ಯಾಕಂದರೆ ಸಿಕ್ಕಾಪಟ್ಟೆ ಪ್ಯಾಕ್ ಆಗಿದೆ. ಗೋಲ್ ಗುಂಬಸ್ ಟ್ರೈನು ಆಲ್ರೆಡಿ ಡಿಪಾರ್ಚರ್ ಅಂತ ತೋರಿಸ್ತಿದೆ ಸೊಲ್ಲಾಪುರ ರೈಲ್ವೆ ಸ್ಟೇಷನಿಂದ. ನಮ್ಮ ಟ್ರೈನಿಂದ ಸೊಲ್ಲಾಪುರಕ್ಕೆ ಎಂಟ್ರಿ ಆಗ್ತಿದೆ. ಇನ್ನು ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಸನ ಸೊಲ್ಲಾಪುರ ಹಾಸನ ಟ್ರೈನ್ ಇದೆ, ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು ಸೊಲ್ಲಾಪುರದಿಂದ. ಸೊ ಅದರಲ್ಲಿ ಸೀಟ್ ಹಿಡ್ಕೊಂಡು ಹೋಗೋಣ. ಆ ವಿಡಿಯೋ ಆಲ್ರೆಡಿ ನೋಡಿರ್ತೀರ. ಈ ಟ್ರೈನ್ ವಿಡಿಯೋ ಬರೋಕ್ಕೂ ಮುಂಚೆ ಸೊಲ್ಲಾಪುರ ಟು ಹಾಸನ ಟ್ರೈನ್ ವಿಡಿಯೋ ನೋಡಿರ್ತೀರ ನೀವು. ನೋಡಿ, ಈ ಟ್ರೈನು ಸಿಗುತ್ತೆ ಅನ್ಕೊಂಡು ಬಂದಿದ್ದು ಗೋಲ್ ಗುಂಬಸ್ಸು. ಬಟ್ 20 ನಿಮಿಷ 15-20 ನಿಮಿಷ ಲೇಟಾಗಿ ಈ ಟ್ರೈನ್ ರನ್ ಆಗ್ತಿದೆ, ಉದ್ಯಾನ ಎಕ್ಸ್ಪ್ರೆಸ್ಸು. ಇದು ಹೆಸ್ರಿಗೆ ಮಾತ್ರ ಎಕ್ಸ್ಪ್ರೆಸ್ಸು, ಪ್ಯಾಸೆಂಜರ್ಗಳು ಸಿಕ್ಕಾಪಟ್ಟೆ ಸ್ಲೋ ಬರ್ತಾನೆ. ಮ್ಯಾಕ್ಸಿಮಮ್ ಸ್ಪೀಡು 50 ಮೇಲೆ ಹೋಗೋದಿಲ್ಲ, 55 ಲಾಸ್ಟು. ನಾನು 70-80 ಅಟ್ಲೀಸ್ಟ್ 100 ಹೊಡಿಯುತ್ತೆ ಅನ್ಕೊಂಡೆ, ಎಲ್ಲಿ ಹೊಡಿಲಿಲ್ಲ, ಟಚ್ ಸಮೇತ ಆಗಲಿಲ್ಲ. 100 ಸ್ಪೀಡು ಉದ್ಯಾನ ಎಕ್ಸ್ಪ್ರೆಸ್ಸು. 50-55 ಇಷ್ಟೇ ಸ್ಪೀಡ್ ಮೈಂಟೈನ್ ಮಾಡ್ಕೊಂಡೆ ಬಂದಿತ್ತು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸೊಲ್ಲಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟೊಂದು ಜನ ಇಲ್ಲಿ ಸೊಲ್ಲಾಪುರದಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಹತ್ಕೊಂಡ್ರು ಅಂದರೆ ಸಿಕ್ಕಾಪಟ್ಟೆ ಜನ ಹತ್ಕೊಂಡ್ರು. ನಾನು ಇಲ್ಲಿಂದ ಸೊಲ್ಲಾಪುರ ಹಾಸನ ಗಾಡಿಗೆ ಹೋಗೋಣ.